ನಾನು ಮಾತಾಡ್ಸಿಲ್ಲ ಪ್ರವಿ ಅವ್ರನ್ನ. ಎಲ್ಲಾದರೂ ಒಂದು 50,000 ಲಕ್ಷ ದುಡ್ಡು ಇಸ್ಕೊಂಬರ್ತಾರೆ ಅಂತ ಹೇಳಿ ನಾನು ಹಿಂಗೆ ಮಾಡಿದ್ರೆ ಇಸ್ಕೊಂಬರೋಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಸುಮ್ಮನೆ ಇಂಥವ್ರಿಂದನ ನಾವು ಕೆಟ್ಟವ್ರಪ್ಪ ಅಂತ ಅನ್ನಿಸ್ಕೋಬೇಕು. ಬಳಪ್ಪ ಇಂಥ ಕೆಲಸ ಮಾಡಿದ್ರಪ್ಪ, ಈ ಕರಿಯಮ್ಮ ಇಂಥ ಕೆಲಸ ಮಾಡಿದ್ಲು, ಎಲ್ಲ ಅವನ ಹತ್ರ ಪ್ರವೀಣನ ಹತ್ರ ದುಡ್ಡು ಕಾಸು ಎಲ್ಲ ಇಸ್ಕೊಂಡ್ಲು ಅನ್ನೋ ಅಂತ ನಿಷ್ಠರುಗಳು ಹೊತ್ಕೋಬೇಕು. ಇವತ್ತು ಸುಮ್ಮನೆ ಇಂಥ ನಿಷ್ಠರುಗಳು ಹೊತ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೋಡು, ನಾನು ಬೇಜಾರು ಮಾಡ್ಕೊಬಿಟ್ಟಿದ್ದೀನಿ. ನನ್ನಿಂದ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಯಾಕೋ ಸಿಟ್ಟು ಮಾಡ್ಕೊಂಡಿರಂಗಿದ್ದಾರೆ. ನಾನು ಮಾತಾಡಿಸ್ಲಿಲ್ಲ ಅಂತೇಳಿ ಸಿಟ್ಟು ಬಂದ್ಬಿಟ್ಟೈತಿ. ನೋಡು, ಮಾತಾಡಿಸ್ಲಿಲ್ವಲ್ಲ ಇವಳು ಅನ್ನೋದು ಸಿಟ್ಟು ಬಂದ್ಬಿಟ್ಟೈತಿ. ಏನು ಮಾತಾಡ್ತಾರೆ ನೋಡೋಣ ಅದೆಲ್ಲಿ. ಹೋಗ್ತೀನಿ ಒಳಕ್ಕೆ. ಹೊಸ ಫೋನ್ ಕೊಡಿಸ್ದೆ, 50,000 ದುಡ್ಡು ಕೊಟ್ಟೆ, ಮತ್ತೆ 50,000 ಕೊಟ್ಟಿದ್ದೆ. 1,00,000 ದುಡ್ಡು, 35,000 ರೂಪಾಯಿ ಫೋನು, ಬೇಕಾದಂಗೆ ಒಂದು 50,000, ಹೆಚ್ಚು ಕಡಿಮೆ 2 ಲಕ್ಷ ದುಡ್ಡು ಕಳ್ಕೊಂಡಿದ್ದೀನಿ. ಏನು ಕೊಟ್ಟಿದ್ಯಾ, ಏನು ಮಾಡಿದ್ಯಾ ಅಂತಾರೆ. ಏನು ಲೆಕ್ಕಕ್ಕಿರಲ್ಲ ನಾವು ಮಾಡಿರೋದು. ಎಂಥ ಜನಗಳು ಏನೋ ಇಸ್ಕೊಂಡು ಬೇಕಾಗೋವರೆಗೂ ಇಟ್ಕೊಂಬತಕನ ಇಸ್ಕೊಬಿಡ್ತಾರೆ. ಆಮೇಲೆ ನಾವೇನು ಇಸ್ಕೊಂಡೇ ಇಲ್ಲ ಅನ್ನೋ ಥರ ಮಾಡ್ತಾರೆ. ಎಂಥ ಜನಗಳು ಏನೋ. ನನಗೇನೋ ಭಾಳ ಸಿಟ್ಟು ಬಂದ್ಬಿಟ್ಟೈತೆ. ಯಾಕೆ ಮಾತಾಡೋದು, ಅದೆಲ್ಲ ಮಾತಾಡಿದ್ರೆ ಸುಮ್ಮನೆ ಬೇಜಾರಾಗುತ್ತೆ ಅಂತ ನಾನು ಸುಮ್ಮನಿದ್ದೀನಿ. ಆದ್ರೂ ನೀನು ಒಂಥರ ಮಾಡ್ತಾ ಇದೀಯ ಕರಿಯಮ್ಮ. ನಾನು ಬಿಡು 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 ಅಂತೇಳಿ ಎಷ್ಟು ಅನುಸರಿಸ್ತಾ ಇದ್ದೀನಿ, ಆದ್ರೂ ನೀನು ಒಂಥರ ಮಾಡ್ತಾ ಇದೀಯ. ಯಾಕೆ ಈ ಥರ ಮಾಡ್ತಾ ಇದೀಯ? ಯಾಕೆ ಈ ಥರ ಮಾಡ್ತಾ ಇದೀಯ ಅಂತ ನೀನು? ಯಾಕೆ ಇಷ್ಟೊಂದು ರೇಗಾಡ್ತಾ ಇದ್ದೀರಾ? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಹಂಗೆಲ್ಲ ಮಾತಾಡಬೇಡಿ ನೀವು. ಅಲ್ಲ, ನೀವು ನನಗೇನು ಮಾಡಿದ್ದೀರಾ ಅಂತ ಹಿಂಗೆ ಮಾಡ್ತಾ ಇದ್ದೀರಾ? 50,000 3 ಸತಿ ದುಡ್ಡು ಕೊಟ್ಟಿದ್ದೀನಿ. 35,000 ರೂಪಾಯಿ ಫೋನ್ ಕೊಡ್ಸಿದ್ದೀನಿ. ಹಂಗೆ 5,000 10,000 ಕರೆನ್ಸಿ, ಬಟ್ಟೆ, ಬರೆ, ಮನೆಗೆ ರೇಷನ್ನು ಅಂತೇಳಿ 1.5 ಲಕ್ಷದಿಂದ 2 ಲಕ್ಷವರೆಗೂ ನಾನು ನಿನಗೆ ದುಡ್ಡು ಕಳ್ಕೊಂಡಿದ್ದೀನಿ. ಅದು ನೀನು ಮರ್ತಿದೀಯಾ? ನಾನು ಮರ್ತಿಲ್ಲ. ಏನು ಮಾಡಿದ್ಯಾ ಅಂತ ಹೇಳ್ತೀಯಲ್ಲ. 1.5 ಲಕ್ಷ 2 ಲಕ್ಷ ದುಡ್ಡು ಯಾರು ಕೊಡ್ತಾರೆ? ನೀನು ಬಂದಾಗಿಂದಲೇ ನನಗೆ ಎಲ್ಲ ತೊಂದರೆ ಆಗಿದ್ದು. ಹೆಂಗೆ ಗೊತ್ತಾ? ನೀನು ಪರಿಚಯ ಆದಾಗಿಂದ ನಾನು ಕೆಲ್ಸಕ್ಕೆ ಹೋಗೋದ ಇಂಟ್ರೆಸ್ಟ್ ಕಳ್ಕೊಬಿಟ್ಟೆ. ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಕಳ್ಕೊಂಡು ನಾನು ನನ್ನ ಕೆಲಸನೂ ಹೋಗೋವಾಗ ಮಾಡ್ಕೊಂಡೆ. ನಿನ್ನಿಂದ ಎಲ್ಲ ಹಿಂಗಾಗಿದ್ದು. ಅದನ್ನು ಫಸ್ಟು ತಲೆಯಲ್ಲಿ ಇಟ್ಕ. ನಿನ್ನಿಂದನ ನಾನು ಋತು ಜಗಳ ಆಡೋಂಗಾಯ್ತು. ನಿನ್ನಿಂದ ನಮ್ಮ ಮಾನ್ವಿತ, ನಮ್ಮ ಮಕ್ಕಳು ನನ್ನ ಮಾತಾಡಿಸ್ದಂಗಾದ್ರು. ಸರಿನಾ? ಅದನ್ನೆಲ್ಲ ಯೋಚನೆ ಮಾಡು ನೀನು. ನಿಜವಾಗ್ಲೂ ನೀನು ನನಗೆ ಸಿಕ್ಕಿದಾಗಿಂದ ಯಾವತ್ತೂ ಏನು ಒಳ್ಳೇದೇ ಆಗಿಲ್ಲ. ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕ. ನೀನು ಏನು ಮಾಡಿದ್ಯಾ ಅಂತ ಹಿಂಗೆ ನೀನು ಮಾತಾಡ್ತೀಯಲ್ಲ, ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದಾನ. ನೀನೇ ನನಗೆ ಹಿಂಗೆಲ್ಲ ಮಾಡಿದ್ದು. ನನ್ನ ಮನಸ್ಸು ಬದಲಾಯಿಸಿದ್ದೆ ನೀನು. ಯಾಕೇನಾಯ್ತು? ಯಾಕೆ ಮಾಮ ಹಿಂಗೆ ಬಾಯ್ ಮಾಡ್ತೀಯ? ಬಾಯ್ ಮಾಡಬೇಡ್ರಿ, ನಾನು ಹೇಳೋದಿಷ್ಟೇನೆ ಪ್ರವಿ ಅವರೇ. ಅಲ್ಲ ನೋಡು, ಬಾಯ್ ಮಾಡ್ತತೆ ಈ ಅಪ್ಪ. ಹೇಳಿದ್ರೆ ಕೇಳಲ್ಲ. ಅಲ್ಲ, ನಾನು ಹೇಳೋದ ಸ್ವಲ್ಪ ಕೇಳಿಸ್ಕೊ ನೀನು. ಈಗ ಹೆಂಗೂ ಹೇಳಪ್ಪ, ಕರಿಯಮ್ಮ ಪ್ರವೀಣನ ಹತ್ರ ದುಡ್ಡು ಕಾಸು ಎಲ್ಲ ಇಸ್ಕೊಬಿಟ್ಟವಳೆ ಅಂತೇಳಿ ಜನ ಮಾತಾಡ್ತಾರೆ. ಸುಮ್ಮನೆ ಏನೋ ಅದೆಲ್ಲ ಏನು ಲೆಕ್ಕಿಲ್ಲ. ನೀವೇನೋ ನನಗೆ 1 ಸೈಟೋ 2 ಸೈಟೋ ಏನಾದರೂ ಮಾಡಿ ಮನೆಗಿನ ಕಟ್ಟಿಸ್ಕೊಟ್ರೆ ಅದು ನನಗೆ ಬಿಡಪ್ಪ ಅಂತ ಅನ್ಬೋದು. ಇವಾಗ ನನಗೆ ಯಾಕೋ ಒಂಥರ ಬೇಜಾರಾಗ್ಬಿಟ್ಟೈತೆ. ನೀವು ಜಾಸ್ತಿನ ಮಾತಾಡಬೇಡ್ರಿ ಅಷ್ಟೇ. ನೀವು ಮಾತಾಡೋದು ಬೇಡ, ನಾನು ಮಾತಾಡೋದು ಬೇಡ. ಇಷ್ಟ್ರಾಗೆ ಗೊತ್ತಾಗ್ತೈತೆ ಕರೀನಾ ನಿನ್ನ ಬುದ್ಧಿ ಏನು ಅಂತ. ನಾನೇನೋ ನಿನ್ನ ನಂಬ್ಕೊಂಡಿದ್ದೆ. ಬಿಡು, ಒಳ್ಳೆ ಒಳತ್ಲಾಗೆ ಹೆಂಗೋ ನನಗೆ ಒಳ್ಳೆ ಇವತ್ತು ನಾನು ಋತು ಬಿಟ್ಟು ಬಂದ್ರೂ ಇವತ್ತು ಹೆಂಗೋ ನಾನು ಒಳ್ಳೆ ಮನೇಲಿ ಇದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮಾತುಗಳು, ನೀನು ನಡ್ಕೊಳ್ತಾ ಇರೋ ರೀತಿ ನೀತಿ ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತೈತೆ. ನಾನು ಯಾಕಾದರೂ ಬಂದಪ್ಪ, ಯಾಕಾದರೂ ಇಂಥ ಕೆಲಸ ಮಾಡ್ಕೊಂಡಪ್ಪ ಅಂತ ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕಾದರೂ ಇಂಥ ಕೆಲಸ ಮಾಡ್ಕೊಂಡಪ್ಪ ಅಂತ ಹೇಳಿ. ನಾನಿವಾಗ ಇಲ್ಲೆಲ್ಲ ಊರಲ್ಲಿ ನನ್ನ ಎಂಥವನು ಅಂತ ಅಂದ್ಕೊಂಡವ್ರೆ ಗೊತ್ತಾ? ನಿಜವಾಗ್ಲೂ ನೀವು ಊರಲ್ಲಿ ನಾನು ಮರ್ಯಾದೆ ಇಲ್ದಾಗ ಮಾಡ್ಕೊಂಡೆ. ನಿನ್ನಿಂದ ಕೆಲಸ ಮಾಡ್ಕೊಂಡಿದ್ದು ನಾನು. ನೋಡಪ್ಪ, ಇವಾಗ ಎಂಥ ಕೆಲಸ ಮಾಡ್ಬಿಟ್ಟ ಋತು ಗಂಡ ಅಂತೇಳಿ ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊ ನೀನು. ನೋಡು, ಹಿಂಗೆಲ್ಲ ಆಯ್ತಲ್ಲ, ಇವನಿಗೇನು ಬುದ್ಧಿ ಐತೋ ಇಲ್ವೋ ಅಂತೇಳಿ ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ನೀನೇ ಯೋಚನೆ ಮಾಡು. ಇವತ್ತು ನಿನ್ನಿಂದನ ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ, ಎಷ್ಟೋ ನನ್ನ ಬೇಜಾರಾಗೈತೆ ನನ್ನ ಮನಸ್ಸಿಗೆ, ಎಷ್ಟು ನಾನು ಒಬ್ಬರ ಹತ್ರ ಮಾತು ಕೇಳಿದ್ದೀನಿ, ಎಷ್ಟು ನನಗೆ ಅವಮಾನ ಆಗೈತೆ, ನನಗೆ ಎಷ್ಟು ಏನಾಗೈತೆ ಅಂತ ನೀನೇ ಯೋಚನೆ ಮಾಡು. ಯೋಚನೆ ಮಾಡಿ ಮಾತಾಡೋದು ಕಲಿ. ಸುಮ್ಮನೆ ಮಾತಾಡಬೇಡ. ಮಾತುಗಳು ಮಾತಾಡಿದ್ರೆ ಎಲ್ಲೆಲ್ಗೋ ಹೋಗ್ತವೆ ಕರೀನಾ. ನೀನು ಫಸ್ಟು ನೈಟಿಗೆ ಇರೋದು ಕಲಿ. ಅಮ್ಮ ಹಂಗೆಲ್ಲ ನಾ ಅಕ್ಕನ ಮೇಲೆ ರೇಗಾಡ್ಬೇಡ.
ಅವಳೇನು ಹೇಳ್ತಾಳೆ, ಇವಾಗ ನಿಮ್ಮ ಕೆಲಸ ಅಂತೂ ಇಲ್ವಲ್ಲ, ಏನಾದರೂ ಕೆಲಸಕ್ಕಾದರೂ ಹೋಗಿ, ಕೆಲಸಕ್ಕಾದರೂ ಹೋಗ್ಬೋದಲ್ಲ ಅಂತ ಹೇಳಿ ಹೇಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಹೇಳಲ್ಲ. ಏನೋ ಕೆಲ್ಸಕ್ಕೆ ಹೋಗ್ಬೋದಲ್ಲ, ಕೆಲಸ ಇಲ್ವಲ್ಲ, ಏನೋ ಬಂದಮೇಲೆ ಚೆನ್ನಾಗಿರ್ಬೇಕಲ್ವಾ ಅಂತೇಳಿ ಅವರು ಯೋಚನೆ ಮಾಡ್ತಾರೆ. ಅದು ನಿಮ್ಗೆ ಅರ್ಥ ಆಗಲ್ಲ. ಅವ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ, ನೀವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಹಿಂಗಾಗೈತೆ. ಸುಮ್ಮನೆ ಯಾಕೆ ಜಗಳ ಆಡ್ತೀರಾ? ಈಗಳಪ್ಪ ಬಂದ ಒಂದೆರಡು ದಿವಸ ಅಂದ್ರೂ ಇರಲಿಲ್ಲ, ಜಗಳ ಮಾಡ್ಕೊಂಡ ಓದೆ ಅಂತೇಳಿ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ. ಅದಕ್ಕೇ ನೀವು ಯಾವತ್ತೂ ಸುಮ್ಮನೆ ಇಲ್ಲೋದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ. ಸುಮ್ಮನೆ ಚೆನ್ನಾಗಿರೋದು ನೋಡ್ರಿ. ಚೆನ್ನಾಗಿತ್ಕೊಂಡು ಇಬ್ಬರು ಹೋಗೋದು ಬಿಟ್ಟು ನಾನು ತನ್ವಿನ ಕರೆದು ಬರೋಣ ಅಂತ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡ್ರಿ ನೀವೆಲ್ಲ ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ ಹೋಗತ್ಲಾಗೆ? ಅಲ್ಲ ಅಕ್ಕ, ನೀನು ಅನುಸರಿಸ್ಬೇಕಣ. ಬಿಡೆ, ದುಡ್ಡು ದುಡ್ಡು ಅಂತಂದರೆ ದುಡ್ಡು ಎಲ್ಲಿಂದ ತಗೊಂಬರ್ತಾರೆ? ಯಾವಾಗಲೂ ದುಡ್ಡು ದುಡ್ಡು ಅಂತಿದ್ರೆ ಎಲ್ಲಿ ತಗೊಂಬರಕ್ಕಾಗುತ್ತೆ? ನೀನೇ ಯೋಚನೆ ಮಾಡು. ದುಡಿದ್ರೆ ದುಡ್ಡು, ಸುಮ್ಮನೆ ಕುತ್ಕೊಂಡಿದ್ದಾಗೆ ದುಡ್ಡು ದುಡ್ಡು ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಕಷ್ಟಪಟ್ಟು ದುಡಿಬೇಕು, ಆವಾಗಲೇ ಲಕ್ಷ್ಮಿ ಒಲಿಯೋದು. ಯಾರಿಗೆ ಆಗಲಿ ಕಷ್ಟಪಟ್ಟು ಯಾರು ಮಾಡ್ತಾರೆ ಅವ್ರಿಗೆ ಲಕ್ಷ್ಮಿ ಒಲಿಯೋದು. ಕಷ್ಟಪಡಬೇಕು. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಮಾತಾಡ್ಸಲ್ಲ ಏನಿಲ್ಲ, ಮಾತಾಡ್ಸಿದ್ರು ಒಂಥರ ಮಾಡ್ತಾವಳೆ. ಮತ್ತು ನನಗೆ ಅದಕ್ಕೆ ಸಿಟ್ಟು ಬಂತು, ಅದಕ್ಕೆ ಮಾತಾಡಿದೆ. ನನಗೇನೇನು ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ, ಅಷ್ಟೇ. ನೋಡಪ್ಪ, ಮಾತಾಡ್ಸಿದ್ರು ಮಾತಾಡ್ಲಿಲ್ವಲ್ಲಪ್ಪ ಅನ್ನೋ ಅಷ್ಟು ಬೇಜಾರ ನನಗೆ. ನನಗೆ ಎಷ್ಟು ಮಾತಾಡ್ಸಿದ್ರು ಮತ್ತೆ ಮಾತಾಡಿಸ್ದಂಗೆ ಮನೆಗೆ ಮಾತಾಡಿಸ್ಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿದ್ರೇ ಅವಾಗ ನನಗೆ ಏನೋ ಒಂಥರ ನೆಮ್ಮದಿ. ಯಾವುದು ನನಗೆ ಚಿಂತೆ ಬರೋದಿಲ್ಲ, ಏನಿಲ್ಲ. ಹೆಂಗೋ ಚೆನ್ನಾಗಿದ್ದೀವಲ್ಲಪ್ಪ ಅಂತೇಳಿ ಚೆನ್ನಾಗಿರ್ಬೋದು. ಸುಮ್ಮನೆ ಮಾತಾಡಿಸ್ಲಿಲ್ಲ ಅಂತಂದರೆ ನನಗೆ ನಿಜವಾಗ್ಲೂ ಮೊನ್ನೆಯಿಂದಲೂ ತುಂಬ ಬೇಜಾರಾಗ್ಬಿಟ್ಟೈತಿ. ಏನೋ ಮಾತಾಡಿಸ್ಲಿಲ್ಲ ಅಂತೇಳಿ ಸುಮ್ಮನೆ ಇದು ಮಾಡಿದ್ರೆ. ನನಗಿಷ್ಟ ಆದ್ರೇ ನಾನು ಮಾತಾಡ್ಸೋದು, ಯಾರನ್ನೇ ಆಗಲಿ, ನೀನೇ ಅಲ್ಲ ಬೇರೆ ಇನ್ಯಾರೇ ಆಗಿರ್ಬೋದು, ನಾನು ಇಷ್ಟ ಆದರೆ ಮಾತಾಡ್ಸೋದು. ಏನು ಮಾತಾಡ್ತೀಯಮ್ಮ ನೀನು? ಯಾವ ಥರ ಮಾತಾಡ್ತಾ ಇದೆಯಾ ನೋಡು. ನೀನು ಮಾತಾಡೋದು ಎಷ್ಟು ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ನೀನು ಅರ್ಥ ಮಾಡ್ಕೊಂಡಿದ್ಯಾ? ನಾನು ನಿನಗಾಗಿ ಎಷ್ಟು ಇದನ್ನು ಮಾಡಿದ್ದೀನಿ, ಅದನ್ನು ಸ್ವಲ್ಪನೂ ನೀನು ನೆನೆಸ್ತಾ ಇಲ್ವಲ್ಲ. ನನಗಾಗಿ ಹಿಂಗೆ ಮಾಡ್ಕೊಂಡಿದ್ದಾರೆ, ಹಿಂಗಾಗೈತೆ, ಅವ್ರಿಗೂ ಪ್ರಾಬ್ಲಮ್ ಆಗೈತೆ, ನನಗೂ ಪ್ರಾಬ್ಲಮ್ ಆಗೈತೆ ಅಂತ ನೀನು ಸ್ವಲ್ಪನಾದರೂ ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡು ಕರೀನಾ, ನೀನು ಯೋಚನೆ ಮಾಡು. ಸುಮ್ಮನೆ ನೀನು ಇಲ್ಲದೆಲ್ಲನ ಇದು ಮಾಡ್ಕೊಳಕ್ಕೆ ಹೋಗ್ಬಿಡ. ಯೋಚನೆ ಮಾಡು ಫಸ್ಟು. ಯೋಚನೆ ಮಾಡ್ತೀನಿ, ಯೋಚನೆ ಮಾಡೋ ಅಷ್ಟು ಇದೈತೆ, ನನಗೂ ಬುದ್ಧಿ ಐತೆ, ತಿಳುವಳಿಕೆ ಐತೆ. ಆದ್ರೂ ನೀನು ಹಿಂಗೆ ಮಾತಾಡಬಾರ್ದು. ಎಂದೋ ಕೊಟ್ಟಿದ್ದು, ಒಂದು ಫೋನ್ ಕೊಡಿಸಿದ್ದು, 50,000 ದುಡ್ಡು ಕೊಟ್ಟಿದ್ದು, ಅದನ್ನೆಲ್ಲ ಮಾತಾಡ್ತೀಯಲ್ಲ, ನನಗೆ ಬೇಜಾರಾಗಕ್ಕಿಲ್ಲ. ಬಿಡಾಕತ್ಲಾಗೆ ನೀನನ್ನ ಯಾಕೆ ಜಗಳ ಆಡ್ತೀರ? ಅತ್ಲಾಗೆ ಜಗಳ ಆಡ್ಬಿಡಿ, ಬಿಡಿ ಹೋಗ್ಲಿ. ಬಿಡುವಮ್ಮ, ಸುಮ್ಮನಿರ್ಮ. ಮತ್ಲಾಗ ನೀನು ಸುಮ್ಮನಿರು. ಅಕ್ಕಗೆ ಹೇಳಲ್ಲ ನೀನು? ನಾನು ಕೊಟ್ಟಿಲ್ವೇ? ನಿನ್ನ ತಮ್ಮನ್ನ ನಿನ್ನ ಮಗಳಿಗೂ ನನ್ನ ತಮ್ಮನಿಗೂ ಮದುವೆ ಮಾಡ್ಬೇಕಂತಂದರೆ ದುಡ್ಡಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಗೂಳಾಡಿದ್ಲು. ಫೋನ್ ಇಲ್ಲ ಅಂದು ಫೋನ್ ಕೊಡಿಸ್ದೆ. ಮತ್ತು 50,000 ಅವತ್ತು ದುಡ್ಡು ಕೇಳಿದ್ಲು, ಅವತ್ತು ದುಡ್ಡು ಕೊಟ್ಟೆ. ಎಷ್ಟು ದುಡ್ಡು ಕೊಟ್ಟಿದ್ದೀನಿ? ಎಲ್ಲೋ ಇವಾಗ ನನ್ನ ಹತ್ರ ಇಲ್ಲಮ್ಮ, ಸುಧಾರಿಸಮ್ಮ ಅಂತೇಳಿ ಇಷ್ಟೆಲ್ಲ ಹೇಳ್ತಾ ಇದ್ರು. ಏನು ನಾನು ಮಾತಾಡಿಸ್ತಿಲ್ಲ, ನನ್ನ ಜೊತೆ ಚೆನ್ನಾಗಿಲ್ಲ, ಏನಿಲ್ಲ. ಅದಕ್ಕೆ ಮತ್ತೆ ನನಗೆ ಸಿಟ್ಟು ಬರೋಕ್ಕಿಲ್ಲ? ನೀನೇ ಹೇಳು, ನನಗೆ ಸಿಟ್ಟು ಬರುತ್ತಾ ಇಲ್ವ? ನೀನೇ ಹೇಳು. ಸಿಟ್ಟು ಮಾಡ್ಕೋಬೇಕೋ ಬೇಡವಾ ನೀನೇ ಯೋಚನೆ ಮಾಡು. ಹಿಂಗೆ ಮಾಡೋದು ತಪ್ಪು ತಾನೆ? ನಿಮ್ಮ ಅಕ್ಕಗೆ ಬುದ್ಧಿ ಹೇಳಲ್ಲ ಫಸ್ಟ್ ನೀನು? ಆಯ್ತು ಬಿಡುಮ, ಮತ್ತೆಗೆ ಹೇಳ್ತೀನಿ. ಅಕ್ಕ ಸುಮ್ಮನಿರ ಆತ, ಜಗಳ ಆಡಿದ್ರೆ ಯಾರು ಏನಂತಾರೆ ಹೇಳು? ಆಡ್ಕೊಂಡು ನಗ್ತಾರೆ. ಸುಮ್ಮನಿರು, ಜಗಳ ಆಡ್ಬಿಡ. ಜಗಳ ಆಡಬಾರ್ದು ಅಂಬದೇ ಇರೋದು. ನಮ್ಗೆ ಅಲ್ಲೇನೆ ಒಂಥರ ಯಾಕೋ ಬೇಜಾರು ಕಣ ನನಗೆ. ಅದು ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತೈತೆ ನನಗೆ. ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವೆಲ್ಲರಿದ್ರು ಹೊಸಾದ್ರೆ ಆಗ್ತಿ, ಏನೋ ಮಾಡಲಿಲ್ಲ ಅಂದರೆ ಇವಾಗ ನಿಮ್ಮ ಮಾಮನೆ ನೋಡಲ್ವಿ, ಆ ಗೋಪಿ ಎಷ್ಟು ಚೆನ್ನಾಗಿ ಮನೆ ಕಟ್ತಾವನೆ, ಹೆಂಗೆ ಮಾಡ್ತಾವನೆ. ನಾವಿವತ್ತು ಏನೂ ಅಲ್ಲ, ಎಂಥದ್ದು ಅಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ನೀವು ಕೊಯ್ಯೋ ಒಂದು 50,000 ದುಡ್ಡು ಇಲ್ಲ ಅಂತಂದರೆ ಏನು ಪ್ರಯೋಜನ? ಏನು ಮಾಡೋಕ್ಕೂ ಆಗಲ್ಲ ನಾವು. ಯಾಕೋ ಕರೀನ ಈ ಥರ ಆಡ್ತಾ ಇರೋದಕ್ಕೆ ನಾನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ನನ್ನ ಜೊತೆ ಮಾತಾಡ್ತಾ ಇಲ್ಲ, ಸರಿಯಾಗಿ ನನ್ನ ಜೊತೆ ಈ ಯಾವುದ್ರಲ್ಲೂ ಅವಳು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಅದಕ್ಕೆ ನನಗೆ ತುಂಬ ಸಿಟ್ಟು ಬಂದ್ಬಿಡ್ತು. ನೋಡಿ ಎಂಥ ಕೆಲಸ ಮಾಡ್ತಾವಳೆ ಅಂತೇಳಿ ನನಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ನಾನು ಅವಳ ಮೇಲೆ ತುಂಬ ಕೋಪ ಮಾಡ್ಕೊಬಿಟ್ಟಿದ್ದೀನಿ. ಹಿಂಗೆ ಮಾಡೋದಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ 1 ಲಕ್ಷ 2 ಲಕ್ಷ ದುಡ್ಡು ಖರ್ಚು ಮಾಡ್ಕೊಂಡಿದ್ದೀನಿ ಇವಳಿಗೋಸ್ಕರ. ಹಂಗಂದ್ರೆ ನಾನು ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿದ್ಕೋದಕ್ಕೂ ನನಗೆ ತುಂಬ ಬೇಜಾರಾಗ್ಬಿಡ್ತು. ಅದಕ್ಕೆ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ. ನೋಡು ನೀನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತೇಳಿ ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.